ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬಿಂದು ಮಹೇಶ್ ವ್ಲಾಗ್ಸ್ಗೆ. ಇವತ್ತಿನ ರೆಸಿಪಿ ಟೆಂಪಲ್ ಸ್ಟೈಲ್ ದಾಲ್ ರಸಮ್ನ ನೋಡೋಣ. ಟೊಮೆಟೊ, ಬೇಯಿಸಿರೋ ದಾಲ್, ಮೆಣಸು, ಬೆಳ್ಳುಳ್ಳಿ, 3 ಬೆಡ್ಗೆ ಮೆಣಸಿನ್ಕಾಯಿ, ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ಆಯಿಲ್, ಉಪ್ಪು, ಖಾರದ ಪುಡಿ, ಧನಿಯಾ ಪೌಡರ್, ರಸಮ್ ಪೌಡರ್, ಜೀರಿಗೆ. ಸೊ ಈಗೀಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಬಿಟ್ಟು, ಫಸ್ಟು ನಾನೊಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ಆಯಿಲ್ ಹಾಕಿದ ತಕ್ಷಣ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಆಮೇಲೆ ಮೆಣಸು, 3 ಬ್ಯಾಡ್ಗೆ ಮೆಣಸಿನ್ಕಾಯಿ ಇತ್ತಲ್ವ, ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ತಕ್ಷಣ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಣ್ಣಿತ್ತಲ್ಲ, ಸೊ ಆ ಟೊಮೆಟೊನ ನಾನು ಅದಕ್ಕೆ ಹಾಕ್ಬಿಟ್ಟು ಒಂದು ರೌಂಡ್ ಅಂದರೆ ಒಂದು ಸರಿ ಅದನ್ನು ಚೆನ್ನಾಗಿ ಮಾಗಿಸ್ಕೊಂಡ ನಂತರ ಉಪ್ಪು ಹಾಕಿ ಈ ಥರ ರೊಟೇಟ್ ಮಾಡಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಬಿಡಿ. ನೋಡಿ ಈ ಥರ ಕುದೀತಾ ಇರಬೇಕು. ಸೊ ಈ ಥರ ಕುದ್ದಾದ ನಂತರ ನಮ್ಮ ಮಸಾಲಾಸ್ ಇದ್ವಲ್ಲ, ಬೆಲ್ಲ, ರಸಮ್ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ MTR ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ. ಅದಾದಮೇಲೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯ್ದು ಖಾರ ಪುಡಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕ್ತಿದ್ದೀನಿ. ಕೊತ್ತಂಬರಿ, ಇದನ್ನು ಚೆನ್ನಾಗಿ ಫುಲ್ ಒಂಥರ ಸ್ಮ್ಯಾಶ್ ಗ್ರೇವಿ ಥರ ಆಗೋ ಥರ ನಾವು ರೊಟೇಟ್ ಮಾಡಿಬಿಟ್ಟು, ನೋಡಿ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಬೇಳೆ ಮತ್ತು ಈರುಳ್ಳಿನ ನಾನು ಒಂದು ವಿಷಲ್ ಬೇಯಿಸ್ಕೊಂಡಿದ್ದೆ, ಒಂದು 2-3 ವಿಷಲ್ಸು, ಅದನ್ನು ಹಾಕ್ತಾಯಿದ್ದೀನಿ 1 ಬೌಲಷ್ಟು. ಅದೇ ಥರ 2 ಬೌಲಷ್ಟು ನೀರು ಹಾಕ್ತಿದ್ದೀನಿ. ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ 3 ಬೌಲಷ್ಟು ನೀರು ಹಾಕ್ಬೋದು. ನೋಡಿ ಈ ಥರ ಒಂದ್ಸರಿ ವೆಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ ಈ ಥರ ಕುದಿಬೇಕು. ಈ ಥರ ತುಂಬ ಚೆನ್ನಾಗಿ ಕುದ್ದಾದಮೇಲೆ ಇದು ಸಾಂಬಾರು ಆಗಿದೆ ಅಂತ. ಟೆಂಪಲ್ ಸ್ಟೈಲಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ದಾಲ್ ರಸಮ್. ಒಂದ್ಸರಿ ಟ್ರೈ ಮಾಡಿ. ದಾಲ್ ಇಲ್ಲ ಅಂದರೆ ಟೊಮೆಟೊ ಹಣ್ಣು ಹಾಕಿ ಕೂಡ ಮಾಡ್ಬೋದು. ಇದೇ ಸೇಮ್ ಪ್ರೊಸೀಜರಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಫಾಲೋ ಫಾರ್ ದ ಮೋರ್ ವಿಡಿಯೋಸ್.